ನಮಸ್ಕಾರ ಗುರು, ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದಿದೆ ಬೆಂಗಳೂರು ಬುಸ್ಸರು ಪಟ್ನಾ ಅಪ್ಪನಿಸಿದ ಗೆದ್ದ ನಂತರ ಹೀರೋ ಆದ ನಮ್ಮ ಸುರ್ಜಿತ್ ಅವರು ಏನಂತ ಮಾತಾಡಿದ್ರು ಬೆಂಗಳೂರು ಬುಸ್ ಆಟಗಾರರ ಬಗ್ಗೆ ಮತ್ತು ಅವರ ಆಟದ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ ಸುರ್ಜಿತ್ ಇಲ್ಲ ಅಂದರೆ ಮ್ಯಾಚ್ ಗೆಲ್ಲೋದು ಬೆಂಗಳೂರು ಬುಸ್ಸರ್ ಕಠಿಣ ಆಗ್ಬೋದಿತ್ತೇನೋ. ಯಾಕಂದರೆ ಆ ರೀತಿ ಆಟ ಆಡಿದ್ರು ನಮ್ಮ ಬೆಂಗಳೂರು ಬುಸ್ನ ಸುರ್ಜಿತ್ ಅಂತ ಹೇಳಬೇಕು. ಬೆಂಕಿ ಟ್ಯಾಕಲ್ ಮಾಡ್ರು ಅಂತ ಹೇಳಬೇಕು. ಸೋಲೋ ಟ್ಯಾಕಲ್ಗಳು ಸುಮಾರು ಅದು ಅಂತ ಹೇಳಬೇಕು. ಇವರಿಗೆ ಟೋಟಲ್ ಆಗಿ 50,000 ರೂಪಾಯಿ ಹಣ ಬತ್ತು ಅಂತ ಹೇಳಬೇಕು. ಡ್ರೀಮ್ 11 ಗೇಮ್ ಚೇಂಜರ್ ಮತ್ತು ಪಾಯಿಂಟ್ ಮೊಮೆಂಟ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು ಅಂತ ಹೇಳಬೇಕು. ಎರಡು ಕಡೆಯಿಂದ 25,000 ಸೇರಿಸಿ 50,000 ಸಿಕ್ತು ಅಂತ ಹೇಳಬೇಕು ಸುರ್ಜಿತ್ ಅವರಿಗೆ. ಸುರ್ಜಿತ್ ಅವರು ಚೆನ್ನಾಗಿ ಆಟ ಆಡ್ರು ಅಂತ ಹೇಳಬೇಕು. ಬೆಂಕಿಯಾಗಿ ಆಟ ಆಡ್ರು ಅಂತ ಹೇಳಬೇಕು. ಫುಲ್ ಆಕ್ರೋಶ ರೋಷ ಅಂತ ಅಂದರೆ ಸುರ್ಜಿತ್ ನೋಡಿ ಕಲಿಬೇಕು ಅಂತ ಹೇಳಬೇಕು. RCBಗೆ ಬತ್ತು ಅಂದರೆ ವಿರಾಟ್ ಕೊಹ್ಲಿ, ಬೆಂಗಳೂರಿಗೆ ಬುಸ್ ಬತ್ತು ಅಂತಂದರೆ ನಮ್ಮ ಸುರ್ಜಿತ್ ಅಂತ ಹೇಳಬೇಕು. ನೀವೇಂದ್ರೆ ಕಮೆಂಟ್ ಮಾಡಿದ್ರ ಬಗ್ಗೆ ಸುರ್ಜಿತ್ ಅವರು ಏನಂತ ಹೇಳಿದ್ರಪ್ಪ ಅಂತಾರೆ, ನಾವು ಇವತ್ತು ಗೆಲ್ಲಲೇಬೇಕು ಅಂತ ಬಂದಿದ್ದ ಪಟ್ನಾ ಪೇರೆಂಟ್ಸ್ ಇರುತ್ತೆ. ಯಾಕಂದರೆ ನಮಗೆ ಪ್ಲೇ ಆಫ್ಗೆ ಹೋಗೋ ಕನಸು ಜೀವಂತ ಇರಬೇಕು ಅಂತಾರೆ. ಇಲ್ಲಿಂದ ಮ್ಯಾಚ್ಗಳಲ್ಲಿ ಗೆಲ್ಲಲೇಬೇಕು. ನಾವು ಪ್ರೆಸ್ಟಲ್ಲಿ ಲೀಡಲ್ಲಿ ಕೂಡ ಇತ್ತಿಲ್ಲ. ನಮ್ಮ ರೈಡರ್ಸ್ಗಳು ಅಷ್ಟೊಂದು ಸಕ್ಸಸ್ ಆಗಿ ಕಾಣ್ತಿಲ್ಲ. ಆದರೆ ಡಿಫೆಂಡರ್ಸ್ಗಳ ಮೇಲೆ ನಮ್ಮ ಮೇಲೆ ಎಲ್ಲ ಪ್ರೆಸರ್ ಇತ್ತು ಅಂತ ಹೇಳಬೇಕು. ಡಿಫೆಂಡರ್ಸ್ ನಮ್ಮ ಸಖತ್ತಾಗಿ ಆಟ ಆಡೋದು ಅಂತ ಹೇಳಬೇಕು. ಸೂಪರ್ ಟ್ಯಾಕಲ್ಗಳಾಗಿರ್ಬೋದು. ನಾವು ಆಲ್ಔಟ್ ಆಗಿದ್ದು ಅವ್ರನ್ನೇ ಆಲ್ಔಟ್ ಮಾಡೋದು ಅಂತ ಹೇಳಬೇಕು. ಅಂತ ಚೆನ್ನಾಗಿ ಆಟ ಆಡೋದು ಅಂತ ಹೇಳಬೇಕು. ನಾವು ಮೇನಾಗಿ ನಾನು ಮತ್ತು ರಣ್ ಸಿಂಗು, ಸೌರಭ್ ಎಲ್ಲ ಚೆನ್ನಾಗಿ ಆಡೋದು ಅಂತ ಹೇಳಬೇಕು. ಅದರ ರೈಡಿಂಗಲ್ಲಿ ಸಾತಾಡಿದ್ದು ಸುಶೀಲು ಮತ್ತು ನಮ್ಮ ಸಚಿನ್ ಅರ್ವಾಲ್ ಅಂತ ಹೇಳಬೇಕು. ಇವರು ಲಾಸ್ಟಲ್ಲಿ ಚೆನ್ನಾಗಿ ಆಡಿ ಪಂದ್ಯನ ನಮ್ಮ ಕಡೆ ತಂದರು ಅಂತ ಹೇಳಬೇಕು. ಅಂತ ಲಾಸ್ಟ್ ಟ್ಯಾಕಲ್ ಮಾಡಿ ನಂಗೊಂದು ತುಂಬ ಖುಷಿ ಆಯಿತು ಅಂತ ಹೇಳಬೇಕು. ಇಲ್ಲಿ ನಾನು ಅಷ್ಟು ಟ್ಯಾಕಲ್ ಮಾಡಿದ್ರೆ ಆದರೂ ಕೂಡ ಖುಷಿ ಇಲ್ಲ. ಲಾಸ್ಟ್ ಟ್ಯಾಕಲ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು ಅಂತ ಹೇಳಬೇಕು. ಇಲ್ಲಿಂದ ನನ್ನ ಆಟ ಶುರು ಆಗುತ್ತೆ. ಇಲ್ಲಿಂದ ರಿಯಲ್ ಆಟ ಶುರು ಮಾಡಬೇಕು. ನಾನು ಬೆಂಗಳೂರು ಬುಸ್ ಗೆಲ್ಲಬೇಕು ಅಂದರೆ ಇಲ್ಲಿಂದ ರಿಯಲ್ ಆಟ ಶುರು ಮಾಡಬೇಕು ಅಂತ ನಮ್ಮ ಸುರ್ಜಿತ್ ಹೇಳಿದ್ರು ಅಂತ ಹೇಳ್ತೀನಿ. ಇದ್ರ ಬಗ್ಗೆ ನಿಮಗೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಮ್ಯಾಚ್ ಬೆಂಗಳೂರು ಬುಸ್ ಗೆದ್ದರು ಅಂತ ಅಂದರೆ ಕಾನ್ಸ್ಟೇಬಲ್ ಇನ್ನೂ ಕೂಡ ಮೇಲಕ್ಕೆ ಅಂದರೆ ಟಾಪ್ 6 ಇದ್ದೇ ಇರ್ತಾರೆ ನಮ್ಮ ಬೆಂಗಳೂರು ಬುಸ್ ಅಂತ ಹೇಳ್ತೀನಿ. ಗುರು, ನೀವು ಕಮೆಂಟ್ ಮಾಡಿ. ಸಿಗೋದು ಎಷ್ಟು ಬಂದು ನಮಸ್ಕಾರ. ಜೈ ಬೆಂಗಳೂರು ಬುಸ್. ಸರಿ ಕಾಪ್ ನಮ್ಮದೇ ಗುರು.